70 ಶ್ಲೋಕ ಆಗಿತ್ತು. 71ನೇ ಶ್ಲೋಕ. ಅಸಹ್ಯಪೀಡಂ ಭಗವನ್ ಋಣಮಂತ್ಯಮವೇಹಿ ಮೇ ಅರುಂತುದಮಿವಾಲಾನಮನಿರ್ವಾಣಸ್ಯ ದಂತಿನಃ. ಅಸಹ್ಯಪೀಡಂ ಭಗವನ್ ಋಣಮಂತ್ಯಮವೇಹಿ ಮೇ ಅರುಂತುದಮಿವಾಲಾನಮನಿರ್ವಾಣಸ್ಯ ದಂತಿನಃ. ಪದಚ್ಛೇದ. ಅಸಹ್ಯಪೀಡಂ ಭಗವನ್ ಋಣಂ ಅಂತ್ಯಂ ಅವೇಹಿ ಮೇ ಅರುಂತುದಂ ಇವ ಆಲಾನಂ ಅನಿರ್ವಾಣಸ್ಯ ದಂತಿನಃ. ಅಸಹ್ಯಪೀಡಂ. ಅಸಹ್ಯಪೀಡಾ ಯಸ್ಯ ಸಹ ಬಹುವ್ರೀಹಿ ಸಮಾಸ. ಅಸಹ್ಯಪೀಡಂ ಅಕಾರಾಂತ ಪುಲ್ಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಭಗವನ್ ಭಗವತ್ ಶಬ್ದ ಸಂಬೋಧನಾ ವಿಭಕ್ತಿ ಏಕವಚನ. ಋಣಂ ಅಕಾರಾಂತ ನಪುಂಸಕಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಅಂತ್ಯಂ ಅಕಾರಾಂತ ನಪುಂಸಕಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಅವೇಹಿ ಅವ ಉಪಸರ್ಗ, ಇಣ್ಗತೌ ಧಾತು. ಏತಿ ಇತಃ ಯಂತಿ ಇದು ವರ್ತಮಾನ ಕಾಲ. ಇದರ ಲೋಟ್ ಲಕಾರ ಮಧ್ಯಮ ಪುರುಷ ಏಕವಚನದಲ್ಲಿ ಇಹಿ ಅಂತ ಆಗುತ್ತೆ. ಅವ ಇಹಿ ಗುಣಸಂಧಿ ಅವೇಹಿ, ತಿಳಿದುಕೋ ಅಂತ ಅರ್ಥ. ಲೋಟ್ ಲಕಾರ ಮಧ್ಯಮ ಪುರುಷ ಏಕವಚನ. ಮೇ ಅಸ್ಮದ್ ಶಬ್ದ. ಷಷ್ಠಿ ವಿಭಕ್ತಿ ಏಕವಚನ. ಅರುಂತುದಂ ಅಕಾರಾಂತ ಪುಲ್ಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಇವ ಅವ್ಯಯ. ಆಲಾನಂ ಅಕಾರಾಂತ ಪುಲ್ಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಅನಿರ್ವಾಣಸ್ಯ ಅಕಾರಾಂತ ಪುಲ್ಲಿಂಗ, ಷಷ್ಠಿ ವಿಭಕ್ತಿ ಏಕವಚನ. ದಂತಿನಃ ಇನ್ನಂತ ಪುಲ್ಲಿಂಗ, ಷಷ್ಠಿ ವಿಭಕ್ತಿ ಏಕವಚನ. ದಂತೀ, ದಂತಿನೌ, ದಂತಿನಃ ಹೀಗೆ ರೂಪಗಳು. ಅಸಹ್ಯಪೀಡಂ. ಅಸಹ್ಯಪೀಡಾ ಯಸ್ಯ ಸಹಿಸಲು ಸಾಧ್ಯವಿಲ್ಲದಂತಹ ಪೀಡೆ ಯಾವುದಕ್ಕೋ ಅದು. ಗಾಯ ಅದಕ್ಕೆ ವಿಶೇಷಣ. ಅರುಂತುದಂ ಎಂಬುದಕ್ಕೆ ವಿಶೇಷಣ. ಭಗವನ್ ಪೂಜ್ಯರೇ. ಭಗವನ್ ಅಂದರೆ ದೇವರೇ ಅಂತ ಅರ್ಥ. ಯಾಕೆ ಅಂದರೆ ದಿಲೀಪ ಮಹಾರಾಜನಿಗೆ ಈಗ ವಸಿಷ್ಠ ಮಹರ್ಷಿಗಳೇ ದೇವರು. ವಸಿಷ್ಠ ಮಹರ್ಷಿಗಳ ಒಂದು ಕರುಣೆ, ಕೃಪೆ, ಅನುಗ್ರಹ ಸಿಕ್ಕಿಬಿಟ್ರೆ ಆ ದಿಲೀಪ ಮಹಾರಾಜನ ಇಷ್ಟಾರ್ಥ
ಪೂರ್ಣ ಆಗತ್ತೆ, ನೆರವೇರುತ್ತೆ. ಆದ್ದರಿಂದ ದೇವರೇ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಥವಾ ಪೂಜ್ಯರೇ ಅಂತಲೂ ಬಳಸಬಹುದು. ಭಗವತ್ ಶಬ್ದವನ್ನು ದೇವರು ಎಂಬ ಅರ್ಥದಲ್ಲೂ ಬಳಸ್ತಾರೆ, ಪೂಜ್ಯರು ಎಂಬ ಅರ್ಥದಲ್ಲೂ ಬಳಸ್ತಾರೆ, ತಪ್ಪೇನೂ ಇಲ್ಲ. ಅಂತ್ಯಂ ಋಣಂ, ಕೊನೆಯ ಋಣವನ್ನು. ಕೊನೆಯ ಋಣ ಯಾವುದು ಅಂತಂದರೆ ಸಂತತಿಯನ್ನು ಪಡೆಯುವಂಥದ್ದು. ಅದು ಕೊನೆಯದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದರೆ, ದೇವಋಣ, ಋಷಿಋಣ, ಪಿತೃಋಣ ಅಂತ 3 ಇರುತ್ತೆ. ಇವುಗಳಲ್ಲಿ 2 ದಿಲೀಪ ಮಹಾರಾಜ ಸಾಧಿಸಿದ್ದಾನೆ. ಆ ಋಣವನ್ನು ಪರಿಹಾರ ಮಾಡಿದ್ದಾನೆ. ಆದರೆ ಸಂತತಿಯನ್ನು ಪಡೆಯುವುದಕ್ಕೆ ಆಗಿಲ್ಲ. ಇದು 3ನೇ ಋಣ. ಅದಕ್ಕೋಸ್ಕರವಾಗಿ ಅಂತ್ಯ ಋಣ ಅಂತ ಹೇಳಿದ್ದಾರೆ, ಕೊನೆಯ ಋಣ. ಆ ಋಣ ಹೇಗಿದೆ ಅಂತಂದರೆ, ಅನಿರ್ವಾಣಸ್ಯ ದಂತಿನಃ, ಮಜ್ಜನ ಅಂದರೆ ಸ್ನಾನ ಇಲ್ಲದೇ ಇರುವಂತಹ ಆನೆಯ ಅರುಂತುದಂ, ಗಾಯದಂತೆ ಇದೆ, ಅಥವಾ ಗಾಯವೋ ಎಂಬಂತೆ, ಅಥವಾ ಆಲಾನಂ ಇವ ಅರುಂತುದಂ ಅಂತ ಮಾಡಬೇಕು. ಆನೆಯನ್ನು ಕಟ್ಟುವಂತಹ ಕಂಬವೋ ಎಂಬಂತೆ ದಂತಿನಃ ಅರುಂತುದಂ ಅಂದರೆ ಆನೆಯ ಗಾಯವನ್ನು, ಅವೇಹಿ ತಿಳಿದುಕೋ ಅಂತ ಹೇಳಿ ದಿಲೀಪ ಮಹಾರಾಜ ವಸಿಷ್ಠ ಮಹರ್ಷಿಗಳಿಗೆ ಹೇಳ್ತಾನೆ. ಅರ್ಥ ಸ್ವಲ್ಪ ವಿಚಿತ್ರ ಅಂತ ಅನಿಸಬಹುದು. ನಿಜವಾಗಿ ಗಾಯ ಇಲ್ಲ. ದೇಹಕ್ಕೆ ಗಾಯವಾದಾಗ ಎಷ್ಟು ದುಃಖ ಆಗತ್ತೆ. ಆ ದುಃಖ ಈ ದಿಲೀಪನಲ್ಲಿ ಇದೆ, ದಿಲೀಪ ಮಹಾರಾಜನಲ್ಲಿ ಇದೆ. ಮಕ್ಕಳಾಗಿಲ್ಲ ಎಂಬಂತಹ ದುಃಖ. ಅದನ್ನು ಗಾಯಕ್ಕೆ ಹೋಲಿಸಿದ್ದಾರೆ. ಆ ಗಾಯ ಅಂತಂದರೆ ಎಂತಹ ಗಾಯ ಅದು? ಅದು ಬಂಧನ. ಅದು ಗಾಯ ಅಂತಂದ್ರೆ ಆ ಗಾಯದಿಂದ ನಿವಾರಣೆ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಂತಹ ಗಾಯ. ಅದಕ್ಕೋಸ್ಕರವೇ ಆನೆಯನ್ನು ಕಟ್ಟುವಂತಹ ಕಂಬವೋ ಎಂಬಂತೆ ಅಂತ ಹೋಲಿಕೆಯನ್ನು ಕಾಳಿದಾಸ ಕೊಟ್ಟಿದ್ದಾನೆ. ನೋಡಿ, ಆನೆ ತುಂಬ ಶಕ್ತಿಶಾಲಿಯಾದಂತಹ ಪ್ರಾಣಿ. ಬುದ್ಧಿಯೂ ಚೆನ್ನಾಗಿದೆ, ಶಕ್ತಿಯೂ ತುಂಬ ಇದೆ. ಆನೆ, ಹುಲಿ, ಸಿಂಹ, ಹುಲಿ ಇವೆಲ್ಲ ಕ್ರೂರ ಪ್ರಾಣಿಗಳು ಹೌದು, ಆನೆಯನ್ನು ಕೊಲ್ಲುವುದೂ ಹೌದು. ಆದರೆ ಆ ಹುಲಿ, ಸಿಂಹ ಮೊದಲಾದ ಪ್ರಾಣಿಗಳು ಆನೆಯ ಎದುರುಗಡೆ ಬಂದುಬಿಟ್ರೆ ಖಂಡಿತವಾಗಿಯೂ ಆನೆಯೇ ಗೆಲ್ಲುತ್ತೆ. ಸೊಂಡಿಲಿನಿಂದ ಎತ್ತಿ ಹೊಡೆದು ಬಿಟ್ಟರೆ ಆ ಹುಲಿ ಆಗಲಿ ಆ ಸಿಂಹ ಆಗಲಿ ಸಾಯುತ್ತೆ. ಆದ್ದರಿಂದಲೇ ಆ ಹುಲಿ, ಸಿಂಹ ಇತ್ಯಾದಿಗಳು ಆನೆಯ ಎದುರುಗಡೆ ಬಂದು ಆಕ್ರಮಣ ಮಾಡಲ್ಲ, ಹಿಂದುಗಡೆಯಿಂದ ಬಂದು ಹಾರಿ ಕೊಲ್ತವೆ. ಹೀಗೆ ಅಷ್ಟೊಂದು ಶಕ್ತಿಶಾಲಿಯಾದಂತಹ ಆನೆ ಆಗಿದ್ದರೂ ಕೂಡ ಅದನ್ನು ಕಂಬಕ್ಕೆ ಕಟ್ಟಿ ಹಾಕಿದರೆ ಅದಕ್ಕೆ ಎಷ್ಟು ನೋವಾಗಬಹುದು. ಬಿಡಿಸಿಕೊಳ್ಳಿಕ್ಕಾಗಲ್ಲ. ಎಲ್ಲ ಶಕ್ತಿಯೂ ಇದೆ, ಆದರೆ ಆ ಕಂಬಕ್ಕೆ ಕಟ್ಟಿ ಹಾಕಿದಾಗ ಬಿಡಿಸ್ಕೊಂಡು ಹೋಗ್ಲಿಕ್ಕಾಗಲ್ಲ. ಅಂತಹ ಒಂದು ನೋವು. ಆದ್ದರಿಂದ ಅದನ್ನು ಗಾಯ ಅಂಥೇಳಿ ಹೋಲಿಸಿದ್ದಾನೆ, ಕಾಳಿದಾಸ ವರ್ಣಿಸಿದ್ದಾನೆ. ಹಾಗೆ ದಿಲೀಪ ಮಹಾರಾಜ ಸಿಕ್ಕಿ ಹಾಕ್ಕೊಂಡಿದ್ದಾನೆ. ಎಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಾನೆ? ಎಲ್ಲವೂ ಇದೆ, ಸಾಮ್ರಾಜ್ಯ ಇದೆ, ಐಶ್ವರ್ಯ, ಸಂಪತ್ತು, ವೈಭವ, ಏನೇನು ಬೇಕು ಎಲ್ಲವೂ ಇದೆ. ಆ
ಆದರೆ ಮಕ್ಕಳು ಮಾತ್ರ ಇಲ್ಲ. ಆ ಒಂದು ಪರಿಹಾರ, ಸಮಸ್ಯೆ ಪರಿಹಾರವನ್ನು ಮಾಡ್ಕೊಳ್ಳಿಕ್ಕಾಗಿಲ್ಲ. ಆನೆಯನ್ನು ಕಂಬಕ್ಕೆ ಕಟ್ಟಿ ಹಾಕಿದಾಗ ಹೇಗೆ ಸಿಕ್ಕಿ ಹಾಕ್ಕೊಳ್ಳುತ್ತೋ ಆ ರೀತಿಯಲ್ಲಿ ಈ ದಿಲೀಪ ಮಹಾರಾಜ ಸಿಕ್ಕಿ ಹಾಕ್ಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ಕಾಳಿದಾಸ ವರ್ಣಿಸಿದ್ದಾನೆ. ಆ ನೋವನ್ನು ತಿಳಿಸುವುದಕ್ಕೋಸ್ಕರ ಗಾಯಕ್ಕೆ ಹೋಲಿಸಿದ್ದಾನೆ. ನೇರವಾಗಿ ಆ ಕಂಬಕ್ಕೂ ಗಾಯಕ್ಕೂ ದಿಲೀಪ ಮಹಾರಾಜನಿಗೂ ಸಂಬಂಧ ಇಲ್ಲ. ಗಾಯ ಇದ್ದಾಗ ಎಷ್ಟು ನೋವಾಗುತ್ತೋ ಅಷ್ಟು ನೋವು ದಿಲೀಪ ಮಹಾರಾಜನಿಗೆ ಇದೆ ಅಂತ ಅರ್ಥ. ಭಗವನ್ ಪೂಜ್ಯರೇ, ಮೇ ನನ್ನ ಅಂತ್ಯಂ ಋಣಂ ಕೊನೆಯದಾದಂತಹ ಋಣವನ್ನು, ಅಂದರೆ ಸಂತತಿ ಪಡೆಯುವುದು ಎಂಬಂತಹ ಋಣವನ್ನು, ಅನಿರ್ವಾಣಸ್ಯ ದಂತಿನಃ ಸ್ನಾನವಿಲ್ಲದೆ ಇರುವಂತಹ, ಮಜ್ಜನ ಇಲ್ಲದೆ ಇರುವಂತಹ ಆನೆಯ ಆಲಾನಂ ಇವ ಕಟ್ಟುವಂತಹ ಕಂಬವೋ ಎಂಬಂತೆ ಇರುವ ಅರುಂತುದಂ ಗಾಯವನ್ನು, ಅಥವಾ ಅಸಹ್ಯಪೀಡಂ ಅರುಂತುದಂ ಸಹಿಸಲು ಸಾಧ್ಯವಿಲ್ಲದಷ್ಟು ನೋವು ಇರುವಂತಹ ಗಾಯವನ್ನಾಗಿ ಅವೇಹಿ ತಿಳಿದುಕೋ ಅಂತ ಅರ್ಥ. ಮುಂದಿನ ಶ್ಲೋಕ, ತಸ್ಮಾನ್ಮುಚ್ಯೇ ಯಥಾ ತಾತ ಸಂವಿಧಾತುಂ ತಥಾರ್ಹಸಿ ಇಕ್ಷ್ವಾಕೂಣಾಂ ದುರಾಪೇರ್ಥೆ ತ್ವದಧೀನಾ ಹಿ ಸಿದ್ಧಯಃ. ತಸ್ಮಾನ್ಮುಚ್ಯೇ ಯಥಾ ತಾತ ಸಂವಿಧಾತುಂ ತಥಾರ್ಹಸಿ ಇಕ್ಷ್ವಾಕೂಣಾಂ ದುರಾಪೇರ್ಥೆ ತ್ವದಧೀನಾ ಹಿ ಸಿದ್ಧಯಃ. ಪದಚ್ಛೇದ. ತಸ್ಮಾತ್ ಮುಚ್ಯೇ ಯಥಾ ತಾತ ಸಂವಿಧಾತುಂ ತಥಾ ಅರ್ಹಸಿ ಇಕ್ಷ್ವಾಕೂಣಾಂ ದುರಾಪೇ ಅರ್ಥೇ ತ್ವದಧೀನಾಃ ಹಿ ಸಿದ್ಧಯಃ. ತಸ್ಮಾತ್ ತತ್ ತೇ ತಾನಿ, ದಕಾರಾಂತ ನಪುಂಸಕಲಿಂಗ, ಪಂಚಮಿ ವಿಭಕ್ತಿ ಏಕವಚನ. ಮುಚ್ಯೇ, ಮುಚಿಲ್ ಮೋಕ್ಷಣೆ ಎಂಬಂತಹ ಧಾತು, ಕರ್ಮಣಿ ಪ್ರಯೋಗ, ಪ್ಯಾಸಿವ್ ವಾಯ್ಸ್, ಪ್ರಥಮ ಪುರುಷ, ಉತ್ತಮ ಪುರುಷ ಏಕವಚನ. ಪ್ರಥಮ ಪುರುಷ ಅಲ್ಲ, ಉತ್ತಮ ಪುರುಷ ಏಕವಚನ. ಮುಚ್ಯತೆ, ಮುಚ್ಯೇತೆ, ಮುಚ್ಯಂತೆ, ಮುಚ್ಯಸೆ, ಮುಚ್ಯೇಥೆ, ಮುಚ್ಯಧ್ವೆ, ಮುಚ್ಯೇ, ಮುಚ್ಯಾವಹೆ, ಮುಚ್ಯಾಮಹೆ. ಮುಚ್ಯೇ ಉತ್ತಮ ಪುರುಷ ಏಕವಚನ. ಲಟ್ಟಲಕಾರ, ವರ್ತಮಾನ ಕಾಲ. ಯಥಾ ಅವ್ಯಯ. ತಾತ ಸಂಬೋಧನ ಏಕವಚನ. ತಾತಃ ಅಕಾರಾಂತ ಪುಲ್ಲಿಂಗ, ಸಂಬೋಧನ ಏಕವಚನ. ಸಂವಿಧಾತುಂ ತುಮುನ್ನಂತ ಅವ್ಯಯ. ತಥಾ ಅವ್ಯಯ. ಅರ್ಹಸಿ ಅರ್ಹ ಪೂಜಾಯಾಂ ಎಂಬಂತಹ ಧಾತು, ಲಟ್ಟಲಕಾರ, ವರ್ತಮಾನ ಕಾಲ, ಮಧ್ಯಮ ಪುರುಷ ಏಕವಚನ. ಇಕ್ಷ್ವಾಕೂಣಾಂ ಉಕಾರಾಂತ ಪುಲ್ಲಿಂಗ, ಷಷ್ಠಿ ವಿಭಕ್ತಿ ಬಹುವಚನ. ದುರಾಪಹ
ದುರಾಪೆ ಅಕಾರಾಂತ ಪುಲ್ಲಿಂಗ ಸಪ್ತಮಿ ವಿಭಕ್ತಿ ಏಕವಚನ. ಅರ್ಥೇ ಅಕಾರಾಂತ ಪುಲ್ಲಿಂಗ ಸಪ್ತಮಿ ವಿಭಕ್ತಿ ಏಕವಚನ. ತ್ವದಧೀನಾಃ ಆಕಾರಾಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಹಿ ಅವ್ಯಯ. ಸಿದ್ಧಯಃ ಇಕಾರಾಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ತಾತ ತಂದೆಯೇ. ದಿಲೀಪ ಮಹಾರಾಜ ಹೇಳ್ತಾ ಇದ್ದಾನೆ ಯಾರಿಗೆ? ವಶಿಷ್ಠ ಮಹರ್ಷಿಗಳಿಗೆ. ತಂದೆ ಅಂತ ಅಪ್ಪ ಅಂದರೆ ಬೇರೆ ದಾರಿ ಇಲ್ಲ. ಎಷ್ಟೇ ಐಶ್ವರ್ಯ ಸಂಪತ್ತು ಸುಖಭೋಗ ವೈಭವ ಇದ್ದರೂ ಕೂಡ ವಶಿಷ್ಠ ಮಹರ್ಷಿಗಳ ಆಶೀರ್ವಾದ ಇದ್ದರೆ ಮಾತ್ರ ಈ ಇಷ್ಟಾರ್ಥವನ್ನು ಪಡೆಯಬಹುದು. ಆದ್ದರಿಂದ ತಂದೆಗೆ ಸಮನಾಗಿ ಕಾಣ್ತಾ ಇದ್ದಾನೆ ದಿಲೀಪ ಮಹಾರಾಜ. ತಾತ ತಂದೆ. ತಸ್ಮಾತ್ ಆ ಸಂಕಷ್ಟದಿಂದ, ಅಂದರೆ ಮಕ್ಕಳಿಲ್ಲ ಎಂಬಂತಹ ಸಂಕಷ್ಟದಿಂದ, ಯಥಾ ಮುಚ್ಚಿಯೇ ಹೇಗೆ ಬಿಡುಗಡೆ ಮಾಡಲ್ಪಡುತ್ತೇನೋ, ಹೇಗೆ ಆ ಸಂಕಷ್ಟದಿಂದ ನಿವಾರಣೆ ಮಾಡಲ್ಪಡುತ್ತೇನೋ, ತಥಾ ಹಾಗೆ ಸಂವಿಧಾತುಂ ಆದೇಶವನ್ನು ಮಾಡಲು, ಕಮಾಂಡ್ ಮಾಡಲು, ಅರ್ಹಸಿ. ತಥಾ ಸಂವಿಧಾತುಂ ಅರ್ಹಸಿ ಅಂದರೆ ಏನು ಮಾಡಬೇಕೋ ಆದೇಶ, ಆರ್ಡರ್ ಅದು ಮಾಡಿಬಿಡು, ನಾನದನ್ನು ಮಾಡ್ತೇನೆ ಅಂತ ದಿಲೀಪ ಮಹಾರಾಜ ಹೇಳಿದ. ಯಾಕೆ? ಹಿ ಯಾಕೆಂದರೆ ಇಕ್ಷ್ವಾಕೂಣಾಂ ಇಕ್ಷ್ವಾಕು ವಂಶದ ದುರಾಪೆ ಅರ್ಥೆ ಪಡೆಯಲು ಸಾಧ್ಯವಿಲ್ಲದಂತಹ ಅರ್ಥದಲ್ಲಿ ಅಥವಾ ವಿಷಯಗಳಲ್ಲಿ, ವಿಷಯದಲ್ಲಿ, ಇದು ಏಕವಚನ ಇದೆ, ವಿಷಯದಲ್ಲಿ ಅಂತ ಹೇಳಬಹುದು. ಸಿದ್ಧಯಃ ಸಿದ್ಧಿಗಳು, ತ್ವದಧೀನಾಃ ನಿನಗೆ ಅಧೀನವಾಗಿವೆ. ಅಂದರೆ ಪ್ರಾಚೀನ ಕಾಲದಿಂದಲೂ ಇಕ್ಷ್ವಾಕು ವಂಶದ ರಾಜರುಗಳಿಗೆ ಏನಾದರೂ ಪಡೀಲಿಕ್ಕೆ ಆಗ್ತಾ ಇಲ್ಲ, ಸಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ಆ ಸಿದ್ಧಿ ವಶಿಷ್ಠ ಮಹರ್ಷಿಗಳಿಂದ ಸಿಗ್ತಾ ಇತ್ತು. ಕೊನೆಗೆ ಅವರ ಒಂದು ಕೃಪೆ ಆಶೀರ್ವಾದ ಸಿಕ್ಕಿಬಿಟ್ರೆ ಕೆಲಸ ಆಗಿಬಿಡ್ತಿತ್ತು. ಅದಕ್ಕೋಸ್ಕರ ಈ ರೀತಿಯಲ್ಲಿ ದಿಲೀಪ ಮಹಾರಾಜ ಪ್ರಾರ್ಥನೆಯನ್ನು ಮಾಡಿದ. ಇನ್ನೊಮ್ಮೆ ಹೇಳ್ತಾನೆ, ತಸ್ಮಾತ್ ಅದರಿಂದ, ಅಥವಾ ತಾತ ತಂದೆಯೇ ಅಪ್ಪ, ತಸ್ಮಾತ್ ಅದರಿಂದ ಅಂದರೆ ಆ ಸಂಕಷ್ಟದಿಂದ, ಯಥಾ ಮುಚ್ಚಿಯೇ ಹೇಗೆ ಬಿಡುಗಡೆ ಆಗುವೆನೋ, ತಥಾ ಹಾಗೆ ಸಂವಿಧಾತುಂ ವಿಧಿಸಲು, ಆದೇಶವನ್ನು ಮಾಡಲು, ತಥಾ ಸಂವಿಧಾತುಂ ಹಾಗೆ ಆದೇಶವನ್ನು ಮಾಡಲು, ಅರ್ಹಸಿ ನೀನು ಅರ್ಹನಾಗಿದ್ದಿ. ಹಿ ಯಾಕೆಂದರೆ ಇಕ್ಷ್ವಾಕೂಣಾಂ ಇಕ್ಷ್ವಾಕು ವಂಶದ ದುರಾಪೆ ಅರ್ಥೆ ಪಡೆಯಲು ಸಾಧ್ಯವಿಲ್ಲದಂತಹ ವಿಷಯದಲ್ಲಿ, ಸಿದ್ಧಯಃ ಸಿದ್ಧಿಗಳು, ತ್ವದಧೀನಾಃ ನಿನಗೆ ಅಧೀನವಾದವುಗಳು ಆಗಿವೆ, ನಿನ್ನ ಅಧೀನತೆಯಲ್ಲಿ ಇವೆ. ಅಂದರೆ ಎಲ್ಲ ಸಿದ್ಧಿಗಳು ನಿಮ್ಮ ಕೈಯಲ್ಲೇ ಇವೆ. ನೀವೊಮ್ಮೆ ನನಗೆ ಆಶೀರ್ವಾದ ಮಾಡಿಬಿಟ್ರೆ
ನನಗೆ ಸಿದ್ಧಿ ಉಂಟಾಗತ್ತೆ ಅಂತ ದಿಲೀಪ ಮಹಾರಾಜ ವಸಿಷ್ಠ ಮಹರ್ಷಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಇಲ್ಲಿಗೆ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ನೋಡೋಣ.